ರಿವಾಯತ್ ಅಂದ ತಕ್ಷಣ ಅದು ಜನಪದದ ಒಂದು ಭಾಗನೂ ಹೌದು. ಆಮೇಲೆ ಸರಿಯಾಗಿ ಇದನ್ನ ಇವರೇ ಬರ್ದಿದ್ದು ಅಂತ ಹೇಳೋದ್ ಕಷ್ಟ ಅಲ್ವಾ? ಸುಮಾರು ಒಂದು 7-8 ಹಾಡು ಬರ್ದಿರ್ಬೋದು. ಹಾಡುಗಳ ಮೂಲಕ ಮತ್ತೆ ಇದನ್ನ ಕಥೆಗಳ ಮೂಲಕ ಈ ಐತಿಹ್ಯವನ್ನ ಹೇಳ್ತಾ ಹೋಗ್ತಾರೆ. ಕ್ರಿಸ್ತಶಕ 680ರಲ್ಲಿ ಈ ಕರ್ಬಲಾ ಅನ್ನುವಂತ ಮರಳುಗಾಡಿ ಅದು ಈಗ ಇರಾಕ್ ರಾಷ್ಟ್ರದಲ್ಲಿದೆ. ಸುಮಾರು ಒಂದು 30-40 ವರ್ಷದಿಂದ ನಮ್ಗೆ ಪ್ರಾಕ್ಟೀಸ್ ಇದೆ. ಇದು ಟ್ರಾಜಿಡಿ. ಓಕೆ ಸರ್, ಮೊಹರಂ ಯಾವಾಗ ಚಂದ್ರ ದರ್ಶನ ಆಯ್ತು ಅವತ್ತಿಂದ ಕೆಲವು ಪ್ರಾಕ್ಟೀಸ್ ಮಾಡಿಸ್ತು ಹುಡುಗರಿಗೆ. ಈಗಲೂ ಅದೇ ರೀತಿ ನಡೀತದೇನೋ ಎಂಬ ಭಾವನೆ ನಮ್ಮಲ್ಲಿ ಮೂಡಿ ಬರ್ತದೆ. ಮೊಹರಂನ ಏನು ಈ ಒಂದು ರಚನೆ ಏನಿದೆ ಇದು ಸ್ಥಳೀಯ ಸಮುದಾಯಗಳಿಗೂ ಕೂಡ ಇಷ್ಟವಾಗುವಂತ ಒಂದು ರಚನೆ ಇದೆ. ಕುಲದ ತಾರತಮ್ಯ ಇಲ್ಲದಂಗ ನಡ್ಕೊಂಡು ಹೋಗ್ಬೇಕೆಂಬ ಸಂದೇಶ ನಮ್ಮೆಲ್ಲಾ ಜನಾಂಗಕ್ಕೆ ಇದೆ. ಚಾಂದ್ ಅವ್ರೆ, ಈ ಕರ್ಬಲಾದಲ್ಲಿ ಏನ್ ನಡೀತಲ್ಲ ಘಟನೆ, ಅದ್ರ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನನಗೂ ಗೊತ್ತಿರ್ಲಿಲ್ಲ. ನನಗೆ ಈ ರಿವಾಯತ್ ಬಗ್ಗೆ ನಾನು ಸ್ವಲ್ಪ ಓದ್ಬೇಕಾರೆ ಸ್ಟಡಿ ಮಾಡ್ಬೇಕಾದ್ರೆ ಗೊತ್ತಾಗಿದ್ದು. ಆ ಕರ್ಬಲಾದಲ್ಲಿ ನಡೆದಿದ್ದ ಘಟನೆ ಏನು, ಹೇಗೆ ಅದು ರಿವಾಯತ್ ಹಾಡುಗಳ ಮೂಲಕ ಅಥವಾ ಹೇಗೆ ಇಲ್ಲಿಗೆ ನಮ್ಮ ದೇಶಕ್ಕೆ ಬಂತು, ಅಷ್ಟು ದೂರದೊಂದು ಕಥೆ. ಕ್ರಿಸ್ತಶಕ 680ರಲ್ಲಿ ಈ ಕರ್ಬಲಾ ಅನ್ನುವಂತ ಮರಳುಗಾಡಿ ಇದೆ, ಅದು ಈಗ ಇರಾಕ್ ರಾಷ್ಟ್ರದಲ್ಲಿದೆ. ಆ ಕರ್ಬಲಾ ಮರಳುಗಾಡಿನಲ್ಲಿ 20,000 ಸೈನಿಕರನ್ನ ಬಿಟ್ಟು ಅವ್ರನ್ನ ಅವ್ರ ಜೊತೆ ಕಾನ್ಫ್ಲಿಕ್ಟ್ ಆಗುತ್ತೆ, ಸಂಘರ್ಷ ಆಗುತ್ತೆ. ಹುಸೇನ್ ಅವರು ಮಡಿತಾರೆ, ನಂತರ ಅಬ್ಬಾಸ್ ಅಲಿ ಮಡಿದೋಗ್ತಾರೆ, ಅಕ್ಬರ್ ಅಲಿ ಅವರು ತೀರೋಗ್ತಾರೆ. ಅಸ್ಗರ್ ಅಲಿ ಅನ್ನಂತ ಒಂದು 6 ತಿಂಗಳ ಕೂಸು. ಓಕೆ, ಆ ಕೂಸಿಗೆ ನೀರು ಕೊಡ್ರಿ ಅಂತೇಳಿ ಹಿಂಗೆ ಎತ್ಕೊಂಡಿರ್ತಾರೆ. ನೋಡಿ, ಚಿಕ್ಕ ಮಗು ಇದೆ, ಇದಕ್ಕಾದ್ರೂ ನೀವು ನೀರು ಕೊಡಿ ಅಂತೇಳಿ. ಯೂಫ್ರಟಸ್ ನದಿ ಇರುತ್ತೆ, ಅಲ್ಲಿಂದ ನೀರು ತಗೊಂಡ್ಬರಕ್ಕೆ ಅವಕಾಶ ಮಾಡಿ ಕೊಡಿ ಅಂತೇಳಿ ಆ ಮಗುನ ಎತ್ಕೊಂಡಾಗ ಕೂಡ ಒಬ್ರು ಬಾಣ ಬಿಟ್ಟು ಆ ಮಗುನ ಏನು ಸಾಯಿಸ್ತಾರೆ. ಸೊ ಹೀಗಾಗಿ ಈ ಕರ್ಬಲಾ ಯುದ್ಧ ಅನ್ನುವಂಥದ್ದು ತುಂಬಾ ಇದು ಟ್ರಾಜಿಡಿ. ಓಕೆ, ಈ ಟ್ರಾಜಿಡಿ ಆಗುತ್ತೆ. ನಂತರ ಇಲ್ಲಿ ಗಂಡ್ಮಕ್ಳೆಲ್ಲ ತೀರೋಗ್ತಾರೆ. ಯಜೀದ್ನ ಸೈನ್ಯ ಏನ್ ಮಾಡುತ್ತೆ, ಈ ಉಳಿದಂತಹವರು ಅದರಲ್ಲಿ ಹೆಚ್ಚಾಗಿ ಹೆಣ್ಮಕ್ಳೇ ಇರ್ತಾರೆ. ಸಕೀನಾ, ಓಕೆ, ಜೈನುಬ್ಬಿ, ಈ ತರ ಅವರ ಮಡದಿಯರು ಏನೋ ಬೇರೆ ಹೆಣ್ಮಕ್ಳು ಅಂತಾರೆ, ಕುಟುಂಬಸ್ಥರು, ಅವರನ್ನ ಡಮಾಸ್ಕಸ್ ನಗರಕ್ಕೆ ಒಂದು ಖೈದಿಗಳಾಗಿ ತಗೊಂಡು ಹೋದಾಗ ಅಲ್ಲಿ ಸ್ವಲ್ಪ ದಿನಗಳ ಕಾಲ ಅವರು ಆ ಒಂದು ಜೈಲಿನಲ್ಲಿ ಇರ್ತಾರೆ. ಡಮಾಸ್ಕಸ್ ನಗರದಲ್ಲಿ ಅವ್ರನ್ನ ಬಂದಿಯಾಗಿ ಇಟ್ಟಿರ್ತಾರೆ. ಕೆಲವು ದಿನಗಳ ನಂತರ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಆ ಹೆಣ್ಣು ಮಕ್ಕಳು ಮದೀನಕ್ಕೆ ಮರಳಿ ಬರ್ತಾರೆ. ಅವರು ಏನ್ ಮಾಡ್ತಾರೆ, ಈ ಒಂದು ಟ್ರಾಜಿಡಿಯನ್ನ ಹಾಡುಗಳ ಮೂಲಕ ಮತ್ತೆ ಇದನ್ನ ಕಥೆಗಳ ಮೂಲಕ ಈ ಐತಿಹ್ಯವನ್ನ ಹೇಳ್ತಾ ಹೋಗ್ತಾರೆ. ಸೊ ಅವರ ಮೂಲಕ ಈಗ ವಿಶ್ವಾದ್ಯಂತ ಬೇರೆ ಬೇರೆ ಕಾವ್ಯ ಪರಂಪರೆಗಳ ಮೂಲಕ, ನಮ್ಮ ಅಗಸ್ಟ್ನೂರಲ್ಲಿ ರಿವಾಯತು ಕಾವ್ಯ ಪರಂಪರೆ ಇದೆ, ಮತ್ತೆ ಉರ್ದುನಲ್ಲಿ ಮರ್ಸಿಯಾ ಕಾವ್ಯ ಪರಂಪರೆ ಇದೆ. ಸೊ ಹೀಗೆ ಬೇರೆ ಬೇರೆ ಕಾವ್ಯ ಪರಂಪರೆಗಳ ಮೂಲಕ ಈ ಕರ್ಬಲಾ ಮೆಮರಿ ಅಂತ ಏನಿದೆ, ನೆನಪು ಏನಿದೆ, ಇದು ಜಗತ್ತಿನಾದ್ಯಂತ ಹರಡಿಸ್ಕೊಂಡಿದೆ. ನಮ್ಮ ದೇಶಕ್ಕೆ ಹೇಗೆ ಯಾರು ತಗೊಂಡು ಬಂದ್ರೆ ಅದನ್ನ? ಇದು ಇತಿಹಾಸ ತುಂಬಾ ರೋಚಕವಾಗಿದೆ, ತುಂಬಾ ಆಸಕ್ತಿಕರವಾದಂಥದ್ದು. ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಇದು ಇತಿಹಾಸಕಾರರು ಏನ್ ಹೇಳ್ತಾರೆ, ತೈಮೂರ್ ಮೂಲಕ ಬಂತು ಅನ್ನುವಂಥದ್ದು. ಬಿಕಾಸ್ ಅವನು ಸೆಂಟ್ರಲ್ ಏಷ್ಯಾದಲ್ಲೆಲ್ಲ ಆಡಳಿತ ಮಾಡ್ತಾನೆ. ಇರಾನ್, ಇರಾಕ್ ಇಲ್ಲೆಲ್ಲ ತುಂಬಾ ಪ್ರಭಾವಿ ರಾಜನಾಗಿರುತ್ತಾನೆ. ಸೊ ಹಾಗಾಗಿ ತೈಮೂರ್ ಮೂಲಕ ಬಂದು ಮತ್ತೆ ಅಕ್ಬರ್ ಅವರು ದೀನೇ ಇಲಾಹಿ ಅನ್ನುವಂತ ಒಂದು ಧರ್ಮವನ್ನ ಮಾಡ್ತಾರೆ, ಪ್ರಸ್ತಾಪ ಮಾಡ್ತಾರೆ. ಸೊ ಅದರ ಭಾಗವಾಗಿ ಮೊಹರಂನ ಈ ಒಂದು ರಚನೆ ಏನಿದೆ ಇದು ಸ್ಥಳೀಯ ಸಮುದಾಯಗಳಿಗೂ ಕೂಡ ಇಷ್ಟವಾಗುವಂತ ಒಂದು ರಚನೆ ಇದೆ. ಅಲ್ಲಿ ಮೂರ್ತಿ ರೂಪಗಳಿರ್ಬೋದು, ಇಲ್ಲಿ ಮೊಹರಂ ಆಲಂಗಳಿರ್ಬೋದು, ಇಲ್ಲಿ ಬಹಳಷ್ಟು ಸಾಮ್ಯತೆಗಳಿಂದ ಸ್ಥಳೀಯ ಸಮುದಾಯಗಳು ಇಷ್ಟಪಡ್ತಾರೆ. ಸೊ ಅಕ್ಬರ್ ಕೂಡ ಇದಕ್ಕೆ ಏನ್ ಮಾಡ್ತಾನೆ, ಪ್ಯಾಟ್ರನೈಸೇಷನ್ ಕೊಡ್ತಾ ಹೋಗ್ತಾನೆ. ಅದಾದ ನಂತರ ಬಹುಮನಿ ಸುಲ್ತಾನರು ನಮ್ಮ ಕರ್ನಾಟಕಕ್ಕೆ ಹೌದು, ಬಹುಮನಿ ಸುಲ್ತಾನರು ತಗೊಂಡ್ ಬರ್ತಾನೆ. ಹಸನ್ ಗಂಗೂಬಾಯಿ ಅಂತ, ಹಸನ್ ಅನ್ನುವಂತ ಒಬ್ಬ ದಂಡನಾಯಕ, ಅವನು ಶಿಯಾ ಆಗಿರ್ತಾನೆ, ಶಿಯಾ ಕಡೆ ಒಲವು ಇರುತ್ತೆ. ಸೊ ಅವನು ಕರ್ನಾಟಕಕ್ಕೆ ತರ್ತಾನೆ. ಆ ಬಹುಮನಿ ಸುಲ್ತಾನರಿಂದ ಬೇರೆ ಆದಂತ ಬೇರೆ ರಾಜ್ಯಗಳು, ಬಿಜಾಪುರದ ಆದಿಲ್ ಶಾಹಿಗಳಿರ್ಬೋದು, ಬೀದರ್ನ ಬರೀದ್ ಶಾಹಿಗಳಿರ್ಬೋದು, ಮತ್ತೆ ಗೋಲ್ಕೊಂಡ ನವಾಬ್ರು ಇರ್ಬೋದು, ಇವರೆಲ್ಲ ಶಿಯಾ ಸಂಸ್ಕೃತಿಯ ಕಡೆ ಹೆಚ್ಚು ಒಲವಿದ್ದಂಥವ್ರು. ಸೊ ಇವ್ರು ಏನ್ ಮಾಡ್ತಾರೆ,
ಈ ಕರ್ಬಲಾ ಮೆಮೊರಿನ ಮೊಹರಂ ಕಲ್ಚರನ್ನು ಏನು ಕವಿತೆಗಳ ಮೂಲಕ ಅಲ್ಲಿ ಬಹಳಷ್ಟು ಸೂಫಿ ಸಂತರಿದ್ರು. ಫಾರ್ ಎಕ್ಸಾಂಪಲ್ ಗುಲ್ಬರ್ಗದ ಸೂಫಿ ಸಂತರು ಖಾಜಾ ಬಂದೆ ಗರಿಬನ್ ನವಾಜ್ ಇರ್ಬೋದು. ಹುಸೇನ್ ಅವರ ಹೆಸರು ಸಾಮ್ಯತೆ ಇದೆ, ಅದು ಇತಿಹಾಸಕಾರರು ಬೇರೆ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಈಗ ಸೂಫಿ ಶರಣ ಸಂತರು ಎಲ್ಲ ಕರ್ಬಲಾದ ಕುರಿತ ಹಾಡುಗಳನ್ನು ಮರ್ಸಿಗಳ ಮೂಲಕ ಏನೋ ಜನರ ಜೊತೆ ಹಂಚ್ಕೊಳ್ತಾ ಹೋದ್ರು. ಮತ್ತೆ ಕರ್ನಾಟಕಕ್ಕೆ ನಮಗೆ ಗೊತ್ತಿರೋ ಪ್ರಕಾರ ಶಿಶ್ನಾಳ ಶರೀಫ್ರು ಮೊದಲನೇದಾಗಿ ಹೌದು ರಿವಾಯತ್ಗಳನ್ನ ರಚಿಸಿ ಕನ್ನಡಕ್ಕೆ ಪರಿಚಯ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕಂದ್ರೆ ಶಿಶ್ನಾಳ ಶರೀಫ್ರಿಗೆ ಉರ್ದುವಿನ ಮೇಲೆ ಕೂಡ ಒಳ್ಳೆ ಹಿಡಿತಾ ಇತ್ತು. ಒಂದು ಪ್ರಶ್ನೆ ಇದೆ, ಯಾಕಂದ್ರೆ ರಿವಾಯತ್ ಅಂದ ತಕ್ಷಣ ಅದು ಜನಪದದ ಒಂದು ಭಾಗನೂ ಹೌದು. ಆಮೇಲೆ ಸರಿಯಾಗಿ ಇದನ್ನ ಇವರೇ ಬರ್ದಿದ್ದು ಅಂತ ಹೇಳೋದು ಕಷ್ಟ ಅಲ್ವಾ? ನಮ್ಮ ಹೆಸರು ಉಸ್ಮಾನ್ ಅಲಿ. ಸುಮಾರು ಒಂದು 30-40 ವರ್ಷದಿಂದ ನಮ್ಗೆ ಪ್ರಾಕ್ಟೀಸ್ ರೀ. ನಮಗೆ ಹಿಂದೂ ಗುರುಗಳಂದ್ರೆ ಒಂದು ನಾಗರಾಳ್ ಮಹಬೂಬ್ ಸಾಬ್, ಆಮೇಲೆ ಹುಸೇನ್ ಸಾಬ್ ಅಂತೇಳಿ ಅವರಿಂದ ನಾವು ಹೋಗ್ತಿದ್ದೀವಿ. ಅವಾಗ ನಮ್ಗೆ 10-12 ವರ್ಷ 15 ವರ್ಷ ಇರ್ಬೋದು. ಅವಾಗ್ಲಿಂದ ನಮ್ಗಿದ್ದು ಪ್ರಾಕ್ಟೀಸ್, ಅವಾಗ್ಲಿಂದ ಇದು ನಡ್ಸ್ಕೊಂತ ಬಂದೀವಿ. ನಾವು ಆದ್ಮೇಲೆ ನಮ್ಮ ಮಕ್ಕಳು ಜಹಾಂಗೀರ್ ಅಂತೇಳಿ ನಮ್ಮ ಮೊಮ್ಮಕ್ಕಳನ್ನ ಕೇಳಿ ಪ್ರಾಕ್ಟೀಸ್ ಈಗಲಿಂದ ಚಾಲು ಮಾಡೀವಿ. ಇಷ್ಟಂತೂ ಅದ ನೋಡ್ರಿ. ನಮ್ಮದ್ರಾಗ ರಾಘು ರೆಡ್ಡಿ, ಆಮೇಲೆ ಶರೀಫ್ ಸಾಬು, ಆಮೇಲೆ ಜಹಾಂಗೀರು, ಆಮೇಲೆ ಸಿದ್ದರಾಮ, ಸಾದಾಕ್ ಅಲಿ, ಸುಮಾರು ಒಂದು 8-10 ಮಂದಿ ಅದೀವಿ ನಾವು. ಸರ್, ಮೊಹರಂ ಯಾವಾಗ ಚಂದ್ರ ದರ್ಶನ ಆಯ್ತು ಅವತ್ತಿಂದ ಕೆಲವು ಪ್ರಾಕ್ಟೀಸ್ ಮಾಡಿಸ್ತು ಹುಡುಗರಿಗೆ. ಆರ್ಲಾರ್ದ ಹುಡುಗರು, ಆ ಹುಡುಗರು 1 ವಾರದವರೆಗೆ ಪ್ರಾಕ್ಟೀಸ್. ತದನಂತರ ಪೆಟ್ಟಿಗೆ ಬರ್ತದಲ್ರಿ, ಅವತ್ತಿನ ದಿನ ಒಳ್ಳೆ ವೈಭೋಗದಿಂದ ಅವತ್ತುಲಿಂದ ಲಾಸ್ಟ್ 3 ದಿನದ ಕಾರ್ಯವಾಗವರೆಗೆ ದಫನ ಆದ್ಮೇಲೆ 3 ದಿವಸಕ್ಕೆ ಒಂದು ಇದು ಮಾಡ್ತೀವಿ. ಅಲ್ಲಿವರೆಗೆ ನಾವು ಇದನ್ನ ಮುಂದುವರ್ಸ್ಕೊಂಡು ಕಾರ್ಬುಲ್ಗೆ ಆಗಿ 500 ವರ್ಷ ಆಯ್ತು. ಆ 500 ವರ್ಷದ ಹಿಂದಿನ ಘಟನೆನ ಈಗಲೂ ಹೇಳ್ತೀರಿ ನೀವು, ಈಗ ನಿಮ್ಮ ಹಾಡಿನ ಮೂಲಕ ಹೇಳ್ತೀರಿ. ಆ ಹೇಳುವಾಗ ನಿಮ್ಗೆ ಏನ್ ಅನ್ಸ್ತದೆ, ನಿಮ್ ಭಾವನೆ ಹೆಂಗಿರ್ತದ? ಸರ್, ಅದು ಈಗಲೂ ಅದೇ ರೀತಿ ನಡೀತದೇನೋ ಎಂಬ ಭಾವನೆ ನಮ್ಮಲ್ಲಿ ಮೂಡಿ ಬರ್ತದೆ. ಈಗಲೂ ಆ ಜಂಗ ನಡೀತದೇನೋ, ಆ ಜಂಗಿನಿಂದ ನಮ್ಗೆಲ್ಲ ಸೈನ್ಯ ಐತೇನೋ ಎಂಬ ಭಾವನೆ ನಮ್ಮಲ್ಲಿ ಒಂದು ಅನುಕಂಪ ಹುಟ್ಟಿ ನಾವು ಆ ಒಂದು ಅನುಕಂಪದಿಂದ ಆಡ್ತೀವಿ ಪದವು. ಅದೇ ಒಂದು ಭಾವನೆ ನಮ್ಗೆ ಇರ್ತದೆ ಸರ್. ಅಂದ್ರೆ ಹಾಡುವಾಗ ನೀವ್ ಯಾವತ್ತಾದ್ರೂ ಹತ್ತಿರಿ, ಈಗ ಚಿಗರಿ ಕಥೆ ಹಾಡ್ತೀರಿ? ಕೆಲವು ಸಲ ದುಃಖ ಉಕ್ಕರಿಸಿದಾಗ ಕೆಲವು ಮಂದಿ ಕಣ್ಣಾಗ ನೀರು ಬರ್ತಾವ ಸರ್. ಆಡ್ತೀವಿ ಆದ್ರೂ ಒಂದು ದುಃಖ ಸಹಿಸ್ಕೊಂಡು ಈ ಪದಗಳು ಮುಂದುವರ್ಸು ರಿವಾಜ್ ಪದಗಳನ್ನ. ಹೊಸ ಹಾಡುಗಳು ಹುಟ್ಟತಾವ. ಹೌದು ಸರ್, ಪ್ರತಿ ವರ್ಷ ಹೊಸ ಹಾಡುಗಳು. ಆ ಹುಟ್ಟೋ ಟೈಮ್ ಹೆಂಗಿರ್ತದ, ಹೆಂಗ್ ಹುಟ್ಟುತ್ತೆ, ಹೆಂಗ್ ಬರೀತೀರಿ ನೀವು? ಸರ್, ಅದನ್ನ ಯಾರು ಇಲ್ಲದೆ ನಿಶ್ಶಬ್ದ ಸ್ಥಳದಲ್ಲಿ ಕುಂತು ಏಕಾಗ್ರತೆಯಿಂದ, ಯಾಕಂದ್ರೆ ಇನ್ನೊಬ್ಬರು ಇದು ಗದ್ದಲ ಆ ಗಲಾಟೆ ಇಲ್ಲದ ಜಾಗದಲ್ಲಿ ಕುಂತು ಅದನ್ನ ಆಲೋಚನೆ ಮಾಡಿ ದಿವಸ 1 ಸೆಂಟೆನ್ಸ್ ಆಗಲಿ 2 ಸೆಂಟೆನ್ಸ್ ಆಗಲಿ ಬರ್ತೀವಿ ಸರ್. ಲಾಸ್ಟ್ ಅದು 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು. ನುಡಿ, ಆ ಶಬ್ದ, ಆಮೇಲೆ ಅದಕ್ಕೆ ಅರ್ಥ ಎಲ್ಲ ಕೂಡ್ಬೇಕಲ್ರಿ. ಆಮೇಲೆ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕೋದು ಎಲ್ಲ ಕೂಡಿಸಿದ ಮೇಲೆ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿ ಆಮೇಲೆ ರಿವಾಜ್ ಪದ ಮಾಡಿ ಹಬ್ಬದಾಗ ಹುಡುಗರಿಗೆ ಕಲಿಸ್ತೀವಿ ಸರ್. ನೀವು ಹಾಡು ಬರ್ದಿರಿ? ನಾವು ಹಾಡು ಬರ್ತೀವಿ ಸರ್. ಎಷ್ಟು ಬರ್ದಿರಿ ನೀವು ಅಂದಾಜು? ಸುಮಾರು ಒಂದು 7-8 ಹಾಡು ಬರ್ದಿರ್ಬೋದು ನಾನು. ಸರ್, ಯಾವ ಹಾಡು ನಿಮ್ಗೆ ಬಹಳ ತ್ರಾಸ ಅನಿಸ್ತು? ಇದು ಬರಿಲೇಬೇಕಿತ್ತು, ಆದ್ರೆ ಈ ಪದ ಸಿಗ್ಲಿಲ್ಲ, ಈ ಸಾಲು ಸಿಗ್ಲಿಲ್ಲ, ಇದೇನೋ ಹೊಳಿಲಿಲ್ಲ, ಅಥವಾ ಮನೆ ಯಾರೋ ಗದ್ದಲ ಆಯ್ತು ಅಂತದ್ ಯಾವ್ದಾದ್ರು ಒಂದು ಸರ್? ಆದ್ರೂ ಗದ್ದಲಕ್ಕ ದಾರಿ ಮಾಡಿ ಕೊಡ್ಲಾರ್ದಂಗ ಅವ್ರನ್ನ ಹುಡುಗರನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಅವ್ರನ್ನ ಬೈದು ಬೇರೆ ಕಡೆ ಕಳಿಸಿ ನಾವು ಒಂದೇ ಸ್ವಂತ ಕುಂತು ಅದನ್ನ ಆಲೋಚನೆ ಮಾಡಿ ಬರ್ತೀವಿ. ಕೆಲವು ಸಂದರ್ಭದಾಗ ಒಂದು ಇಕ್ಕಟ್ಟಿನಾಗ ಒಂದು ಇದರಾಗ ಆಗ್ತಿರ್ತಾರ್ರಿ. ಅದನ್ನ ಅಲ್ಲಿಗೆ ಕೈ ಬಿಟ್ಟು ಮತ್ತೆ ತಿರ್ಗಾ ಒಂದು ದಿವಸ ಆಗ್ಲಿ ಇನ್ನೊಂದ್ ದಿವಸ ಆಗ್ಲಿ ಅದನ್ನ ಮುಂದುವರಿಸ್ತೀವಿ ಸರ್. ಮೊಹರಂ ಪದ ನೀವ್ ಆಗಲೇ ಅಂದ್ರಿ, ನೀವು ಮಾತ್ರ ಅಲ್ಲ ಮಕ್ಕಳು ಕಲಿತಾರ, ಮೊಮ್ಮಕ್ಕಳು. ಹೌದೌದು ಸರ್. ಅವ್ರು ನೀವ್ ಹೇಳ್ಕೊಡ್ತೀರಿ ಅಥವಾ ಅವ್ರವ್ರಿಗೆ ನೋಡಿ? ಅವ್ರು ನಮ್ಮಿಂದ ಬರ್ತಾರ ಸರ್. ಅದು ಯಾಕಂದ್ರೆ ವಂಶ ಪಾರಂಪರ್ಯ ಅದು. ಇವಾಗ ನಾನು ಅದೇ ನನ್ನ ಮಗನಿಂದ ನಿನ್ನ ಸಣ್ಣ ಹುಡುಗ ಬಂದಿದ್ದ, ನನ್ನ ಮೊಮ್ಮಗ, ಇದ್ರಂತೆ ಒಂದು ಪ್ರಾಕ್ಟೀಸ್. ನಾವು ಹೇಳೋದು ಬೇಕಾಗಿಲ್ಲ, ಅವರೇ ಖುದ್ದಾಗಿ ಬರ್ತಾರೆ. ಅದು ಯಾಕಂದ್ರೆ ಆ ಶಿವನ ಅನುಗ್ರಹ, ಆ ದೇವ್ರ ದಯ, ಆ ರೀತಿ ಅವ್ರ ಮನುಷ್ಯನಾಗ ಹೋಗ್ತಾರೆ. ನಾವು ನಮ್ಮ ತಾತನರಿಂದ ಹೋಗ್ಬೇಕು, ನಮ್ಮಪ್ಪನಿಂದ ನಾವು ಹೋಗ್ಬೇಕು. ಈ ಶರಣರ ಪದಗಳು ನಾವು ಕೂಡ ಆಡ್ಬೇಕಂಬ ಹುಮ್ಮಸ್ಸಿಂದ ಹುಡುಗರು ಬರ್ತಾವ ಸರ್. ಹಿಂದೆಂದೋ ನಡೆದಿರೋ ಘಟನೆ ಈಗ ಹೇಳಕತ್ತೀರಿ, ಮತ್ತೆ ಈಗೆಲ್ಲ ನಡೀತಾ ಇದೆ ಅಂತ ಹೇಳಿದ್ರಿ ನೀವು. ಹೌದೌದು ಸರ್, ಹೌದು ಸರ್. ಸೊ ಇದಕ್ಕೆ ಜನ ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಅಂದ್ರೆ ಮಂದಿ ಹೆಂಗ್ ನೋಡ್ತಾರೆ ಈ ಹಾಡುಗಳು? ಸರ್, ಈ ನಮ್ಮ ಪೀಡ್ಲ ಹಬ್ಬ ಯಾವಾಗ ಗುದ್ಲಿ ಬಿತ್ತಂದ್ರೆ ಜನರ ಆಕರ್ಷಣೆ ಶಕ್ತಿ ಈಕೆ ಹಬ್ಬದ ಮೇಲೆ ಇರ್ತದೆ ಸರ್. ಎಷ್ಟೋ ಸಾಲುಗಟ್ಟಿ ಜನ ರಾತ್ರಿ 10 ಆಗೋವರೆಗೆ ಎದ್ದಳದಲ್ಲ ಅಲ್ಲಿ. ಅಷ್ಟು ಒಂದು ನಿಗಾ ಇಟ್ಟು, ಅಷ್ಟು ಒಂದು ಖುಷಿಲಿಂದ, ಅಷ್ಟು ಒಂದು ಇದರಿಂದ ಈ ಪದಗಳು ಕೇಳಿ
ಯಾವಾಗ ಮುಕ್ತಾಯ ಪದ ನಾವು ಆಡ್ತೀವಿ ಇಡೀ ಜನ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಅವ್ರಿಗೆ ಗೌರವ, ಶರಣರಿಗೆ ಗೌರವ ಕೊಡೋದಕ್ಕಾಗಿ ಆ ಒಂದು ಭಕ್ತಿ ಭಾವನೆಯಿಂದ ಹೆಣ್ಣು ಗಂಡು ಸಾವಿರಾರು ಜನ ಕಲ್ತಿರ್ತಾರೆ ಸರ್. ಅಷ್ಟು ಒಂದು ಭಯ ಭಕ್ತಿ ನಮ್ಮೂರಾಗ ಎಲ್ಲ ಜನಕ್ಕೆ ಆ ಒಂದು ಇದರಿಂದ ಆಡ್ತಾರೆ ಸರ್. ಆಡ್ತೀವಿ. ಅವರು ಅಷ್ಟೇ ಒಂದು ನಿಶ್ಶಬ್ದದಿಂದ ಕೇಳ್ತಾರೆ ಸರ್. ಅವರು ಹಲವಾರು ವಿಚಾರ ಇಟ್ಕೊಂಡು ಹಾಡು ಬರೀತೀರಿ ಅಂದ್ರೆ ಸಾಮಾಜಿಕ ವಿಚಾರಗಳೇನಾದ್ರು ನೆನಪಿಟ್ಕೊಂಡು ಬರೀತೀರಾ ಹೆಂಗ ನೀವು? ಸಾಮಾಜಿಕ ವಿಚಾರ ಎಂಬುದಿಲ್ಲ. ನಮ್ಮ ತಾತನವ್ರಿಗೆ ಕೆಲವು ಕಥೆಗಳು ಹೇಳಿರ್ತಾರೆ, ಅದು ಮನಸ್ಸಿನಾಗ ಇಟ್ಕೊಂಡು ಆಮೇಲೆ ಅದಕ್ಕಿಂತ ನಾವು ಇಲ್ಲಿ ನಮ್ಮ ಮುಲ್ಲಾದಾರ ಸರ್, ಅವ್ರಿಗೆಲ್ಲ ಶರಣರ ಚರಿತ್ರೆ ಗೊತ್ತಿರ್ತದ, ಅವ್ರ ಪುಸ್ತಕದಾಗ ಓದಿರ್ತಾರ. ಅವ್ರ ಬಗ್ಗೆ ಅಲ್ಲಿಗೆ ಹೋಗಿ ಅವ್ರು ತಿಳ್ಕೊಂತೀವಿ ನಾವು, ತಪ್ಪು ರೈಟು ಅಂತ. ಅವರೆಲ್ಲ ಹೇಳಿದ್ಮೇಲೆ ಅದನ್ನ ಒಂದು ಸಟ್ ಮಾಡಿ ನಾವು ಮನುಷ್ಯನಾಗ ಅದನ್ನೆಲ್ಲ ಇದಿಲ್ದಂಗ ನೀವು ಸಟ್ ಮಾಡಿ ಪದ ಜೋಡಿಸಿ ಬರ್ತೀವಿ ಸರ್. ಸೊ ಹಾಡುಗಳಲ್ಲಿ ಆ ತರದ ಸಾಮರಸ್ಯ ಇದೆಯಾ? ಮತ್ತು ಈ ಮೊಹರಂ ಹಾಡುಗಳಿಂದ ಏನ್ ಸಂದೇಶ ಕೊಡೋಕೆ ಇಷ್ಟಪಡ್ತೀವಿ ಸರ್? ಈ ಮೊಹರಂ ಹಾಡುಗಳಂದ್ರೆ ಎಲ್ಲಾ ಜನಾಂಗಕ್ಕ ಒಂದು ಮನುಷ್ಯನಾಗ ಮೂಡಿ ಬಿಡ್ತದ್ರಿ ಮೊದಲಿಂದ. ಈ ಹಾಡುಗಳು ಕೇಳ್ಬೇಕಂಬ ವರ್ಷಕ್ಕೊಂದ್ಸಲ ಅವ್ರು ಕೇಳೋದು. ಕೇಳ್ಬೇಕಂಬ ಹುಮ್ಮಸ್ಸಿಂದ ಎಲ್ಲಾ ಜನ ಇದಾಗ ಕುಲ ಭೇದ ಅದು ಇದು ಅಂಬುದು ಏನು ಹೇಳ್ದಂಗ ತಮ್ಮ ಎಲ್ಲ ಬದುಕು ಬದಿಗಿಟ್ಟು ಕೇಳೋದಕ್ಕೆ ಬರ್ತಾರ್ರಿ. ಆದಷ್ಟು ಒಳ್ಳೆ ಒಂದು ಖುಷಿಯಿಂದ ಈ ಪದಗಳು ಅವರು ಕೇಳಿ ಆನಂದ ಪಟ್ಟು ಮುಂದೆ ಅವರು ತಮ್ಮ ಒಂದು ಇದಕ್ಕೆ ಇದು ಮಾಡ್ತಾರೆ. ಬಟ್ ಏನ್ ಸಂದೇಶ ಕೊಡ್ತೀರಿ ಮೊಹರಂ ಹಾಡುಗಳಿಂದ? ಏನ್ ಸಂದೇಶ? ಸಂದೇಶ ಎಂಬುದು ಏನಾದ್ರಿ, ಒಳ್ಳೆ ನಡೆ ನುಡಿ, ಆಮೇಲೆ ಭೇದ ಭಿನ್ನ ಇಲ್ದಂಗ ಕುಲದ ತಾರತಮ್ಯ ಇಲ್ದಂಗ ನಡ್ಕೊಂಡು ಹೋಗ್ಬೇಕೆಂಬ ಸಂದೇಶ ನಮ್ಮೆಲ್ಲಾ ಜನಾಂಗಕ್ಕೆ ಇದೆ. ನಿಮ್ಮ ಮೂಲಕ ನಿಮ್ಮ ತಂದೆ ಮತ್ತು ರಿವಾಯತ್ತು ಪದಗಳ ಸಂಬಂಧ ಇಲ್ಲ, ನಮ್ಮ ತಂದೆಯವರು ಅವ್ರು ಚಿಕ್ಕಂದಿನಿಂದನೂ ಅವರು ಇದೇ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರೋರಾಗಿರೋದ್ರಿಂದ ಒಂದು 10 ವರ್ಷದಿಂದ ಆ ಪ್ರಾಯದಿಂದಾನೇ ಅವ್ರು ಹಾಡೋಕೆ ಶುರು ಮಾಡ್ಕೊಂಡ್ರು. ಅವರು ಮುಂಚೆ ಕುಣಿತದಲ್ಲೇ ಇದ್ರಂತೆ ಸರ್. ಅವ್ರ ಸ್ವರ ಅದೆಲ್ಲ ನೋಡ್ಬಿಟ್ಟು ಅಲ್ಲಿರೋ ಸೀನಿಯರ್ಸ್ ಇವ್ರು ಹೇಳಿದ್ರಲ್ಲ, ಅವ್ರನ್ನ ಪಿಕ್ ಮಾಡಿಬಿಟ್ಟು ನೀವು ಹಾಡು ನಮ್ಮ ಜೊತೆಲಿ ನಮ್ಮ ತಂಡದಲ್ಲಿ ಇರ್ಬೇಕಂತೇಳಿ ಅವ್ರನ್ನ ಉಳಿಸ್ಕೊಂಡ್ರಂತೆ. ಅವರು ಹತ್ರ ಒಂದು 60-65 ವರ್ಷ ಅವ್ರು ಹಾಡಿದ್ದಾರೆ. ಆನಂತರ ನಾನು ಪ್ರೈಮರಿ ಸ್ಕೂಲಲ್ಲಿ ಇರ್ಬೇಕಾದ್ರೆ ಒಂದು 10 ವರ್ಷ 11 ವರ್ಷದಿಂದನೂ ಅವ್ರ ಜೊತೆಲೇ ನಾನು ಕರ್ಕೊಂಡು ಹೋಗೋರು ಯಾವಾಗಲೂ. ಮೂಲತಃ ನಾವು ಈ ಊರಲ್ಲಿ ಇರಲ್ಲ, ವರ್ಷದಲ್ಲಿ ನಾವು ಈ ಹಬ್ಬ ಶುರು ಆದ್ಮೇಲೆ ನಾವು ಇಲ್ಲಿ ಬರ್ತೀವಿ. ಒಂದು 10 ದಿನದವರೆಗೂ ಹಬ್ಬ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ ನಾವು. ಸೊ ಅದು ನಮ್ಮ ತಂದೆಯವರು ಇಲ್ಲಿ ಅವರು ಒಂದು ಚೈಲ್ಡ್ಹುಡ್ ಅಲ್ಲಿ ಅವ್ರ ಬಾಲ್ಯದಲ್ಲಿ ಅವ್ರ ಅನುಭವಗಳನ್ನ, ಇಲ್ಲಿ ನಡೆದಿರೋ ಕಥೆಗಳನ್ನ ಅವ್ರನ್ನ ಒಂದು ಹಾಡುಗಳ ರೂಪದಲ್ಲಿ ಬರ್ದಿರೋರು. ಕೆಲವೊಂದು ದೇವರು ಅಲ್ಲೊಂದು ಕೆಲವೊಂದು ಘಟನೆಗಳು ನಡೆದಿರೋದನ್ನ ಒಂದು ಪದ ಒಂದು ಸಾಹಿತ್ಯಿಕ ರೂಪದಲ್ಲಿ ಬರೆದಿಟ್ಬಿಟ್ಟು ಅದಕ್ಕೊಂದು ರಾಗ ಸಂಯೋಜನೆ ಮಾಡಿ ಈ ತಾಳಗಳಿಗೆ ತಕ್ಕಂತೆ ಅದನ್ನ ಸಂಯೋಜನೆ ಮಾಡಿ ಅವ್ರು ಹಾಡ್ತಾ ಇರೋರು. ಅವರು ಹಾಡುಗಳು ಬರ್ತಿದ್ದಾರೆ. ಅಣ್ಣವರು ಇವರು ಜೊತೆಲಿ ಅವರು ಎಲ್ಲರೂ ನಮ್ಮ ಮುಂದೆ ಇರೋರು. ಸೊ ಅವ್ರ ನಂತರ ನಾವು ಅವ್ರ ಹಿಂದೆ ಇದ್ಕೊಂಡು ನಾವು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ವಿ. ಪೂರ್ತಿ ನೋಡ್ಬೇಕು ಅಂತಿದ್ರೆ 100ಕ್ಕೆ 100 ಕರ್ನಾಟಕದ ಯೂಟ್ಯೂಬ್ ಚಾನೆಲ್ನಲ್ಲಿ ಸಿಗುತ್ತೆ, ನೋಡಿ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಕೂಡ ಮಾಡಿ.